Hello dear students. In the last class we were discussed passing package part 2. Under that we came to know that how to construct a graph easy way. So in today's class let's continue the constructions. So definitely they will ask you in the examination for 6 marks. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಪಾಸಿಂಗ್ ಪ್ಯಾಕೇಜ್ ನಕ್ಷೆಯ ವಿಧಾನದಿಂದ ಹೇಗೆ ನಾವು ಸುಲಭವಾಗಿ 4 ಮಾರ್ಕ್ಸನ್ನು ತೆಗೆದುಕೊಳ್ಳೋದು ಅಂತೇಳಿ ಗೊತ್ತಾಯಿತು. ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ರಚನೆಗಳಲ್ಲಿ ಪ್ರಶ್ನೆ ಹೀಗಿದೆ, 2 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ. AB = 8 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಳೆದು ಅದನ್ನು ಜಾಮಿತಿಯ ರಚನೆಯಿಂದ 3:2 ಅನುಪಾತದಲ್ಲಿ ವಿಭಾಗಿಸಿ. Draw a line of length AB = 8 cm. Divide it in the ratio 3:2. ಪ್ರಶ್ನೆ ಹೀಗಿದೆ. ಇದನ್ನು ಸುಲಭ ವಿಧಾನದಲ್ಲಿ ಮಾಡೋದು ಹೇಗೆ? ಅದಕ್ಕೂ ಮುಂಚೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆ ಬೇರೆ ವೀಡಿಯೋಸನ್ನು ನೋಡಲಿಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಎನೇಬಲ್ ಮಾಡಿ. ಈಗ AB = 8 ಸೆಂಟಿಮೀಟರ್ ಲೈನ್ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಅನುಪಾತವನ್ನು ಕೊಟ್ಟಾಗ ಇಲ್ಲಿ ಏನು ರೇಷಿಯೋ ಕೊಟ್ಟಿದ್ದಾರೆ, ಸೊ 3:2 ಈ ರೇಷಿಯೋನ ಮೊದಲು ಆ್ಯಡ್ ಮಾಡಿ. ಸೊ ದಟ್ ಈಸ್ 3 + 2 = 5. ಅಲ್ಲಿಗೆ ನಾವು 5 ಯೂನಿಟ್ಸ್ ಆಗಿ ಇದನ್ನು ಡಿವಿಷನ್ ಮಾಡಿಕೊಳ್ಬೇಕು ಅಂತ ನಿಮಗೆ ಗೊತ್ತಾಯ್ತು. ಈಗ ಲೆಂತ್ ನೋಡಿ ಎಷ್ಟು, AB = 8 ಸೆಂಟಿಮೀಟರ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಫಸ್ಟ್ ಯು ಶುಡ್ ಡ್ರಾ ಎ ಲೈನ್ ಆಫ್ ಲೆಂತ್ AB = 8 ಸೆಂಟಿಮೀಟರ್. ಸೊ ದಟ್ಸ್ ವೈ 8 ಸೆಂಟಿಮೀಟರ್ ಲೈನನ್ನು ಮೊದಲು ಹೇಳಿರಿ. ಓಕೆ, ಸೊ ನೇಮ್ ಇಟ್ ಆಸ್ ದಿಸ್ ಈಸ್ A ಆ್ಯಂಡ್ ದಿಸ್ ಒನ್ ಈಸ್ B. AB ಲೆಂತನ್ನು ಎಳೆದ ಮೇಲೆ ಇಲ್ಲಿ ನೀವೊಂದು ಅಕ್ಯೂಟ್ ಆ್ಯಂಗಲ್, ಸೊ ದ್ಯಾಟ್ ಮೀನ್ಸ್ ಒಂದು ಲಘು ಕೋನ, ಹಾಗಂತೇಳಿ ಇಲ್ಲಿಗೆ ಎಳಿಬಾರ್ದು. ಸೊ ಯಾವಾಗಲೂ ಕೂಡ ಚಿಕ್ಕದಾಗಿರಬೇಕು, ಹೀಗೆ ಅಥವಾ ಇಲ್ಲಿ ತೇಳಿ ಅದನ್ನು ಮಾಡಬಾರ್ದು. ಸೊ ಲಘು ಕೋನ ಅಕ್ಯೂಟ್ ಆ್ಯಂಗಲ್ ಬರೋ ಥರ ಒಂದು ಲೈನನ್ನು ಡ್ರಾ ಮಾಡಿ. ಓಕೆ, ಆಯಿತು. ಈಗ ಇಲ್ಲಿ ಎಷ್ಟು ಯೂನಿಟ್ಸನ್ನು ಕೊಟ್ಟಿದ್ದಾರೆ? ಸೊ ದೇರ್ ಆರ್ ಟೋಟಲಿ 5 ಯೂನಿಟ್ಸ್ ಅಂತ ಇದೆ. ಸೊ ಇದನ್ನು ಆ್ಯಡ್ ಮಾಡಿದಾಗ ನಮಗೆ 5 ಬಂತು. 5 ಯೂನಿಟ್ಸನ್ನು ಕಟ್ ಮಾಡ್ಕೊಳ್ಬೋದು ಯೂಸಿಂಗ್ ಕಂಪಾಸ್, ಕೈವಾರವನ್ನು ಬಳಸಿ. ಇಲ್ಲಿ ಏನು ಮಾಡ್ತೀವಿ, 5 ಯೂನಿಟ್ಸನ್ನು ಕಟ್ ಮಾಡ್ತೀವಿ. ಈ ಯೂನಿಟ್ಸನ್ನು ಕಟ್ ಮಾಡಬೇಕಾದ್ರೆ ಸೊ ಇಷ್ಟೇ ಮೆಸರ್ಮೆಂಟ್ ಅಂತೇನಿಲ್ಲ, ಅಪ್ರಾಕ್ಸಿಮೇಟ್ಲಿ ಫಸ್ಟ್ ಒನ್ಗೆ ನೀವು ಏನು ಮೆಸರ್ಮೆಂಟ್ ತಗೋತೀರೋ ಅದೇ ಮೆಸರ್ಮೆಂಟನ್ನು ಹೀಗೆ ಇಟ್ಕೊಂಡು 5 ಯೂನಿಟ್ಸನ್ನು ಇಲ್ಲಿ ಕಟ್ ಮಾಡ್ತೀರಾ. ಆದರೆ ಸೊ ನಮಗೆ ಅಕ್ಯುರೇಟಾಗಿ ಬರಬೇಕಾಗಿರೋದ್ರಿಂದ ಸೊ ಮೆಸರ್ಮೆಂಟ್ನ ನೀವು 1 ಸೆಂಟಿಮೀಟರ್ ತಗೊಳ್ಳಿ. ಸೊ ದಟ್ ಈಸ್ ನಾಟ್ ರಾಂಗ್. 1 ಸೆಂಟಿಮೀಟರ್ನ ತಗೊಂಡು ಅದನ್ನು ಕಟ್ ಮಾಡ್ತಾ ಹೋಗಿ, ಆಗ ಎಲ್ಲವೂ ಕೂಡ ಈಕ್ವಲ್ ಲೆಂತ್ ಬರಲಿಕ್ಕೆ ಸರಿಯಾಗಿದೆ. ಸೊ ಸ್ಕೇಲಲ್ಲಿ 1 ಸೆಂಟಿಮೀಟರ್ನ ತೆಗೆದುಕೊಂಡು ಆಮೇಲೆ ಇದನ್ನು ಹೀಗೆ 5 ಯೂನಿಟ್ಸ್ ಆಗಿ ಕಟ್ ಮಾಡಿ ನೋಡಿ. ಸೊ 1 2 3 4 and 5. ಈಗ 5 ಯೂನಿಟ್ಸನ್ನು ಕಟ್ ಮಾಡಿದ್ದೀನಿ. ಸೊ ಇದಕ್ಕೆ ನೇಮ್ ಕೊಡಿ. ಇಲ್ಲಿ A ಅಂತ ಕೊಟ್ಟಿರೋದ್ರಿಂದ ದಿಸ್ ಇಸ್ A1 A2 A3 A4 ಆ್ಯಂಡ್ A5. 5 ಯೂನಿಟ್ಸ್ ಆಯಿತು. ದೆನ್ you should join first A5 to B. A5 ಇಂದ Bಗೆ ಏನು ಮಾಡಿ, ಈ ಲೈನನ್ನು ಸೇರಿಸಿ. ಓಕೆ, A5 ಇಂದ Bಗೆ ಲೈನನ್ನು ಸೇರಿಸಾಯಿತು. ಈಗ ಸೇರಿಸಾದ್ಮೇಲೆ ಇಲ್ಲಿ ಕೋನಾರ್ಧಕವನ್ನು ಎಳೆಯೋದು. ಅಪ್ರಾಕ್ಸಿಮೇಟ್ ಇಷ್ಟೇ ಮೆಸರ್ಮೆಂಟ್ ಅಂತ ಏನಿಲ್ಲ, ಯು ಕ್ಯಾನ್ ಟೇಕ್ ಎನಿ ಮೆಸರ್ಮೆಂಟ್ ಅಪ್ರಾಕ್ಸಿಮೇಟ್ಲಿ. ಒಂದು ಇಲ್ಲಿಂದ ಇಟ್ಕೊಂಡು 2 ಜಾಯಿನ್ ಆಗಿರೋ ಪಾಯಿಂಟಲ್ಲಿ ಒಂದು ಆರ್ಕನ್ನು ಎಳೀರಿ. ಅರ್ಥ ಆಯ್ತಲ್ಲ? ಈಗ ಇದನ್ನು ಚೇಂಜ್ ಮಾಡಬಾರ್ದು. ವಿತೌಟ್ ಚೇಂಜಿಂಗ್ ದಿಸ್ A3ನಲ್ಲಿ ಇಟ್ಕೊಂಡು, ಬಿಕಾಸ್ ದಿಸ್ ಇಸ್ 3:2. ಈಗ A3ನಲ್ಲಿ ಇಟ್ಕೊಂಡು
ಸೇಮ್ ಮೆಜರ್ಮೆಂಟಿಂದ ಸೊ ಏನು ಮಾಡಿ ಇಲ್ಲೂ ಕೂಡ ಒಂದು ಆರ್ಕನ್ನು ಹೀಗೆ ಎಳಿರಿ. ಏನು ಮಾಡಿದೆ ಅಂದರೆ ಗೊತ್ತಾಯ್ತಲ್ಲ. ಸೊ A5 ಇಟ್ಕೊಂಡು ಇದೊಂದು ಆರ್ಕನ್ನು ಎಳೆದೆ, ವಿತೌಟ್ ಚೇಂಜಿಂಗ್ A3ನಲ್ಲಿ ಇಟ್ಕೊಂಡು ಮತ್ತೆ ಆರ್ಕನ್ನು ಎಳೆದೆ. ಹೀಗೆ ಆರ್ಕ್ ಎಳೆದ ಮೇಲೆ ಸೊ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಆಂಗ್ಯುಲರ್ ಡಿಸ್ಟೆನ್ಸನ್ನು ತಗೊಳ್ಳಿ. ಓಕೆ, ಈ ಡಿಸ್ಟೆನ್ಸ್, ಹಾಂ, ಈ ಡಿಸ್ಟೆನ್ಸನ್ನು ತಗೊಂಡು ಎಲ್ಲಿ ಲೈನನ್ನು ಎಳೆದಿದ್ದೀರೋ ಆ ಲೈನ್ ಮೇಲೆ ಆರ್ಕನ್ನು ಎಳೆದಿದ್ದೀರೋ ಆರ್ಕ್ನ ಮೇಲೆ ಇಟ್ಕೊಂಡು ಇದನ್ನು ಹೀಗೆ ಕಟ್ ಮಾಡಿ. ಅರ್ಥ ಆಯ್ತಲ್ವಾ? ಸೊ ಈ ಆಂಗ್ಯುಲರ್ ಡಿಸ್ಟೆನ್ಸನ್ನು ತಗೊಂಡು ಈ ಲೈನ್ ಮೇಲೆ ಇಟ್ಕೊಂಡು ಈ ಡಿಸ್ಟೆನ್ಸನ್ನು ಇದರಲ್ಲಿ ಆರ್ಕನ್ನು ಇಟ್ಕೊಂಡು ಇದನ್ನು ಹೀಗೆ ಕಟ್ ಮಾಡಿ. ಕಟ್ ಮಾಡಿ ಆದಮೇಲೆ ವೇರ್ ದ 2 ಪಾಯಿಂಟ್ಸ್ ಟಚಸ್, ಎರಡೂ ಪಾಯಿಂಟು ಎಲ್ಲಿ ಟಚ್ ಆಯಿತು ನೋಡಿ. ಸೊ ಹೀಗೆ ಅಲ್ಲಿ ಅದನ್ನು ಒಂದು ಬೊಟ್ಟು ಹಾಕಿ ಮಾರ್ಕ್ ಮಾಡಿ. ದೆನ್ ಫ್ರಮ್ A3ಯಿಂದ ಆ ಲೈನನ್ನು ಸೇರಿಸಿ. ಹೀಗೆ ನಮಗೆ ಎರಡು ಪ್ಯಾರಲಲ್ ಲೈನ್ಸು ಬಂತು. ಸೊ ಎಕ್ಸಾಮಿನೇಷನ್ನಲ್ಲಿ ನಾವು ಈ ಮೆಸರ್ಮೆಂಟ್ಸನ್ನು ನೋಡುವಾಗ ಏನು ಮಾಡ್ತೀವಿ, ಇಫ್ ದ ಲೈನ್ಸ್ ಆರ್ ಪ್ಯಾರಲಲ್ ಆರ್ ನಾಟ್, ಈ ಲೈನ್ಸು ಪ್ಯಾರಲಲ್ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ಸೊ ಎರಡು ಲೈನ್ಸು ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಮೀನ್ಸ್ ವಾಟ್, ಎರಡು ಲೈನನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಸೊ ದೇ ವಿಲ್ ನಾಟ್ ಮೀಟ್ ಈಚ್ ಅದರ್. ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಅವು ಮೀಟ್ ಆಗಲ್ಲ. ಆಗ ಸೊ ದಿಸ್ ಈಸ್ ಕರೆಕ್ಟ್ ಅಂತ ವಿ ವಿಲ್ ಗಿವ್ 2 ಔಟ್ ಆಫ್ 2 ಮಾರ್ಕ್ಸ್. ಈಗ AB ಆಯಿತು, ಇಲ್ಲಿ ಬೇಕಾದರೆ ಒಂದು C ಅಂತ ನೇಮ್ ಕೊಡಿ. ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂತಂದರೆ ಆ್ಯಂಡ್ ಮೆಸರ್ ದ ಲೆಂತ್ ಅಂತ ಕೇಳ್ತಾರೆ. ಸೊ ಆ ಲೆಂತನ್ನು ಕೂಡ ಮೆಸರ್ ಮಾಡಿ, ಅಂದರೆ ಡಿಸ್ಟೆನ್ಸ್ A to C ಮತ್ತು C to B ವಾಟ್ ಡಿಸ್ಟೆನ್ಸ್ ಇಸ್ ದೇರ್ ಅಂತ ಕೇಳ್ತಾರೆ. ಹಾಗಾಗಿ ಸಮ್ಟೈಮ್ಸ್ ನೀವು ಆ ಡಿಸ್ಟೆನ್ಸನ್ನು ಕೂಡ ಮೆಸರ್ ಮಾಡಿ ಬರೀಬೇಕಾಗುತ್ತೆ. ಅದು ಈಸಿ ಎಲ್ಲ ಮಾಡ್ಬೋದು. A ಇಂದ Cಗೆ ಇರೋವಂಥ ಡಿಸ್ಟೆನ್ಸನ್ನು ನೋಡ್ಕೊಳ್ಳಿ. ಸೊ ದಟ್ ಈಸ್ 4.5 ಇದೆ, ರೈಟ್? 4.5 A to C 4.5 centimeter and C to B. Okay na? So that is 3.5 centimeter. Okay, so ನೋಡಿ, ಇಷ್ಟು ಮಾಡಿದ್ರೆ ಕಂಪ್ಲೀಟ್ಲಿ you will get 2 out of 2 marks. So division of line segment, they will ask you question like this. ಈಸಿ ವೇನಲ್ಲಿ ಹೀಗೆ ಮಾಡ್ಬೋದು, ತುಂಬ ಸಿಂಪಲ್ ಆಗಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳ ರಚನೆ. ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್. ಸೊ ದೇ ಮೇ ಬಿ ಆಸ್ಕ್ ಯು ಫಾರ್ 2 ಮಾರ್ಕ್ಸ್. ಇದನ್ನು ಕೂಡ 2 ಅಂಕಕ್ಕೆ ಕೇಳ್ತಾರೆ. ಹೇಗೆ ನೋಡಿ, ಈಗ 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ಕೇಂದ್ರದಿಂದ 8 ಸೆಂಟಿಮೀಟರ್ ದೂರದಲ್ಲಿರುವ ಬಿಂದುವಿನಿಂದ ಸ್ಪರ್ಶಕಗಳನ್ನು ರಚಿಸಿ. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ಫ್ರಮ್ ಎ ಪಾಯಿಂಟ್ 8 ಸೆಂಟಿಮೀಟರ್ ಅವೇ ಫ್ರಮ್ ಇಟ್ಸ್ ಸೆಂಟರ್. ಕನ್ಸ್ಟ್ರಕ್ಟ್ ಅ ಪೇರ್ ಆಫ್ ಟ್ಯಾಂಜೆಂಟ್ ಟು ದ ಸರ್ಕಲ್. ಹೀಗಿದೆ. ಸೊ ಇದನ್ನು ಹೇಗೆ ಮಾಡೋದು ನಿಮಗೆ ಗೊತ್ತಿದೆ. ಸೊ ತುಂಬ ಸಿಂಪಲ್ಲಾಗಿ ಈಸಿ ವೇನಲ್ಲಿ ನಾವು 2 ಮಾರ್ಕ್ಸನ್ನು ತಗೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಹೇಗೆ ಮಾಡೋದು ಇದನ್ನು? ಫಸ್ಟು ಏನು ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ರೇಡಿಯಸ್ ನಮಗೆ ಗೊತ್ತಿದೆ. ಸೊ ವಾಟ್ ಈಸ್ ರೇಡಿಯಸ್? ಆರ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಆ್ಯಂಡ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟು? ಸೊ ದಟ್ ಡಿಸ್ಟೆನ್ಸ್ ಈಸ್ 8 ಸೆಂಟಿಮೀಟರ್. ಅಲ್ಲಿಗೆ ಫಸ್ಟ್ ನಾವು 4 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಸರ್ಕಲನ್ನು ಡ್ರಾ ಮಾಡಬೇಕು. ಸೊ ರೇಡಿಯಸ್ 4 ಸೆಂಟಿಮೀಟರ್ ಅಂತ ಹೇಳಿರೋದ್ರಿಂದ ವಿ ಶುಡ್ ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್. ಓಕೆ, 4 ಸೆಂಟಿಮೀಟರ್ನ ತಗೊಂಡು ನಾವು ಸರ್ಕಲನ್ನು ಎಳೆದುಕೊಳ್ಬೇಕು.
ಓಕೆ 4 ಸೆಂಟಿಮೀಟರ್ ಸರ್ಕಲ್ನ ಡ್ರಾ ಮಾಡಿದ್ವಿ. ಈಗ ಮತ್ತೆ ಅದರ ಡಿಸ್ಟೆನ್ಸ್ ಕೊಟ್ಟಿದ್ದಾರಲ್ಲ, ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ 8 ಸೆಂಟಿಮೀಟರ್ ಅವೇ ಫ್ರಮ್ ದ ಸೆಂಟರ್, ಅಂದರೆ ಸೆಂಟರಿಂದ 8 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಸೊ ಸೆಂಟ್ರಿಂದ 8 ಸೆಂಟಿಮೀಟರ್ ಲೈನನ್ನು ಎಳಿಬೇಕು. ಓಕೆ, ಸೊ ಐ ವಿಲ್ ನೇಮ್ ಇಟ್ ಆಸ್ ದಿಸ್ ಇಸ್ ಎ ಆ್ಯಂಡ್ ದಿಸ್ ಒನ್ ಈಸ್ ಬಿ. ಓಕೆ, ಬಿ ಅಂತ ಹೆಸರು ಕೊಟ್ಟಿದ್ದೀನಿ. ಓಕೆ, ಈಗ ಇದಾದ ಮೇಲೆ ಇದಕ್ಕೆ ಒಂದು ಬೈಸೆಕ್ಟರ್ನ ಮಾಡ್ಕೋಬೇಕು. ಬೈಸೆಕ್ಟರ್ ಮಾಡೋದಕ್ಕೆ ಲಂಬಾರ್ಧಕವನ್ನು ಎಳೆಯೋದು ಅಂತ ಹೇಳ್ತೀವಿ. ಸೊ ಬೈಸೆಕ್ಟರ್ನ ಮಾಡೋದು, ಹೌ ಟು ಡೂ ದ ಬೈಸೆಕ್ಟರ್, ಇಲ್ಲಿ ನೋಡಿ, ಫ್ರಮ್ ದ ಲೈನ್ ಎ ಬಿ 8 ಸೆಂಟಿಮೀಟರ್ ನೀವು ಲೈನನ್ನು ಎಳೆದ್ರಿ ಅಲ್ವಾ, ಇದಕ್ಕೆ ಟೇಕ್ ಮೋರ್ ದ್ಯಾನ್ ಹಾಫ್, ಮುಕ್ಕಾಲು ಭಾಗ, ಅರ್ಧಕ್ಕಿಂತ ಜಾಸ್ತಿ ತಗೊಳ್ಳಿ, ಇಷ್ಟೇ ಅಂತೇನಿಲ್ಲ. ಸೊ ದಿಸ್ ಇಸ್ ಅನ್ ಹಾಫ್, ಮೋರ್ ದ್ಯಾನ್ ಹಾಫ್, ಅರ್ಧಕ್ಕಿಂತ ಜಾಸ್ತಿ ಮುಕ್ಕಾಲು ಭಾಗವನ್ನು ತಗೊಂಡು ಮೇಲೆ ಒಂದು ಆರ್ಕು ಮತ್ತು ಕೆಳಗಡೆ ಒಂದು ಆರ್ಕು, ವಿತೌಟ್ ಚೇಂಜಿಂಗ್ ಕೀಪ್ ಅಟ್ ಬಿ, ದೆನ್ ಕಟ್ ದಟ್ ಆರ್ಕ್, ಆ ಆರ್ಕನ್ನು ಕಟ್ ಮಾಡಿ. ಓಕೆ, ಕಟ್ ಮಾಡಾದಮೇಲೆ ಈ ಬೈಸೆಕ್ಟ್ರನ್ನ ಜಾಯಿನ್ ಮಾಡಿ. ಈ ಬೈಸೆಕ್ಟ್ರ್ ನಮಗೆ ಯಾಕೆ ಬೇಕು ಅಂತಂದರೆ ಟು ಫೈಂಡ್ ಔಟ್ ದ ಮಿಡ್ ಪಾಯಿಂಟ್. ಸೊ ಇಲ್ಲಿ ನಾವೊಂದು ಮಿಡ್ ಪಾಯಿಂಟನ್ನು, ಸೊ ನೇಮ್ ಇಟ್ ಆಸ್ ಎಮ್. ಎಮ್ ಮೀನ್ಸ್ ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ ಎಲ್ಲಿ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಈ ಬೈಸೆಕ್ಟ್ರನ್ನ, ಸೊ ವಿ ವಿಲ್ ಡೂ ದಟ್ ಬೈಸೆಕ್ಟರ್. ಈಗ ಏನು ನಮಗೆ ಮಿಡ್ ಪಾಯಿಂಟ್ ಸಿಕ್ತೋ ಆ ಮಿಡ್ ಪಾಯಿಂಟಲ್ಲಿ ಇಟ್ಕೊಂಡು ಅಗೈನ್ ಯು ಶುಡ್ ಡ್ರಾ ಎ circle. That circle, it should be passes through point A and B. ಅದು ಎ ಮತ್ತು ಬಿ ನಲ್ಲಿ ಆ ಸರ್ಕಲ್ಲು ಪಾಸ್ ಆಗಿ ಹೋಗಬೇಕು. ಪಾಸ್ ಆಗಿ ಹೋದ್ಮೇಲೆ ಇಲ್ಲಿ ನೀವೇನು ಮಾಡಿ, ಈ ಎರಡೂ ಸರ್ಕಲ್ ಎಲ್ಲಿ ಟಚ್ ಆಗಿದೆ ನೋಡಿ, ಸಿ ಎರಡೂ ಸರ್ಕಲ್ ಟಚ್ ಆಗಿರೋ ಪಾಯಿಂಟು ಇದು. ಸೊ ದ್ಯಾಟ್ಸ್ ವೈ ಇಲ್ಲಿಗೆ ಒಂದು ಮಾರ್ಕ್ ಮಾಡಿ. ಇಲ್ಲೂ ಕೂಡ ಎರಡೂ ಸರ್ಕಲ್ ಎಲ್ಲಿ ಟಚ್ ಆಗಿದೆಯೋ ಇಲ್ಲೂ ಕೂಡ ಮಾರ್ಕ್ ಮಾಡಿ. ಸೊ ಎಕ್ಸಾಮಿನೇಷನಲ್ಲಿ ಸೊ ಯು ವಿಲ್ ಡೂ ರಾಂಗ್. ಎಲ್ಲಿ ತಪ್ಪು ಮಾಡ್ತೀರಾ ಅಂತಂದರೆ, ಹೀಗೆ ಎರಡೂ ಸರ್ಕಲ್ ಮೀಟ್ ಆಗಿರೋದನ್ನು ಪಾಯಿಂಟ್ ಮಾಡ್ದೇ ಈ ಬೈಸೆಕ್ಟ್ರಿಗೆ ತಗೊಂಡೋಗಿ ಟ್ಯಾಂಜೆಂಟನ್ನು ಇಲ್ಲಿ ನೋಡಿ, ಹೀಗೆ ಈ ಬೈಸೆಕ್ಟ್ರನ್ನ ತಗೊಂಡೋಗಿ ಟ್ಯಾಂಜೆಂಟ್ಗೆ ಜಾಯಿನ್ ಮಾಡಿಬಿಡ್ತೀರಾ. ಸೊ ಆ್ಯಕ್ಚುಲಿ ದಟ್ ಈಸ್ ರಾಂಗ್. ವೇರ್ ದ ಟೂ ಸರ್ಕಲ್ಸ್ ಟಚಸ್, ಮಾರ್ಕ್ ದಟ್ ಪಾಯಿಂಟ್ ಆ್ಯಂಡ್ ದೆನ್ ಜಾಯಿನ್ ದಟ್. ಹೀಗೆ ಇದನ್ನು ಜಾಯಿನ್ ಮಾಡಿ. ಓಕೆ, ಸಿಮಿಲರ್ಲಿ ಇಲ್ಲೂ ಅಷ್ಟೇ, ಫ್ರಮ್ ಬಿ ಟು ದಿಸ್ ಪಾಯಿಂಟ್ ಇಲ್ಲೂ ಕೂಡ ಟ್ಯಾಂಜೆಂಟನ್ನು ಡ್ರಾ ಮಾಡಿ. ಓಕೆ, ಸೊ ಈಗ ನಮಗೆ ಎರಡು ಟ್ಯಾಂಜೆಂಟ್ ಸಿಕ್ತು. ಅದಕ್ಕೆ ದಿಸ್ ಇಸ್ ಪಿ ಆ್ಯಂಡ್ ದಿಸ್ ಒನ್ ಈಸ್ ಕ್ಯೂ. ಪಿ ಮತ್ತು ಕ್ಯೂ ಅಂತ ನೇಮನ್ನು ಕೊಟ್ಟಿದ್ದೀನಿ. ಸೊ ಅಲ್ಲಿಗೆ ನಮಗೆ ಎರಡು ಟ್ಯಾಂಜೆಂಟ್ ಸಿಕ್ತು, ದಟ್ ಈಸ್ ಪಿ ಬಿ ಆ್ಯಂಡ್ ಕ್ಯೂ ಬಿ. ದೇರ್ ಆರ್ ದ ಟೂ ಟ್ಯಾಂಜೆಂಟ್ಸ್. ಸಮ್ಟೈಮ್ಸ್ ಆ್ಯಂಡ್ ಮೆಜರ್ ದೇರ್ ಲೆಂತ್ ಅಂತ ಕೇಳಿರ್ತಾರೆ. ಇಲ್ಲಿ ಕೇಳಿಲ್ಲ, ಬಟ್ ಮೆಜರ್ ದೇರ್ ಲೆಂತ್ ಅಂತ ಕೇಳಿದಾಗ ಯು ಹ್ಯಾವ್ ಟು ಮೆಜರ್ ವಾಟ್ ಈಸ್ ದ ಲೆಂತ್ ಆಫ್ ದ್ಯಾಟ್. ಅದರ ಲೆಂತ್ ಎಷ್ಟಿದೆ ಅಂತೇಳಿ ಮೆಜರ್ ಮಾಡಬೇಕು. ಅಂದರೆ ಈ ಟ್ಯಾಂಜೆಂಟ್ನ ಉದ್ದ, ಅಂದರೆ ಪಿ ಟು ಬಿ ಡಿಸ್ಟೆನ್ಸ್ ಏನಿದೆ ಅಂತೇಳಿ ಮೆಜರ್ ದ ಲೆಂತ್ ಆ್ಯಂಡ್ ವೆರಿಫೈ ಅಂತಲೂ ಕೂಡ ಸಮ್ಟೈಮ್ಸ್ ದೇ ಮೇ ಆಸ್ಕ್ ಯು. ಓಕೆ, ಸೊ ಆ ಟ್ಯಾಂಜೆಂಟ್ನ ಉದ್ದ ಏನು ಅಂತೇಳಿ ಅದನ್ನು ಕೂಡ ನಮಗೆ ಕೇಳಬಹುದು. ವೆರಿಫೈ ಅಂತ ಕೇಳಿದಾಗ ಯು ಹ್ಯಾವ್ ಟು ಡೂ ದ ವೆರಿಫಿಕೇಷನ್. ಅದಕ್ಕೆ ಒಂದು ಹಾಫ್ ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಹೇಗೆ ವೆರಿಫೈ ಮಾಡೋದು, ಅದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಟು ಮೆಜರ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್, ಟಿ ಈಸ್ ಈಕ್ವಲ್ ಟು ರೂಟ್ ಆಫ್ ಡಿ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ದಟ್ ಈಸ್ ಟಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಡಿ ಅಂದರೆ ಡಿಸ್ಟೆನ್ಸ್ ಎಷ್ಟಪ್ಪ, 8 ಸೆಂಟಿಮೀಟರ್. ಸೊ ದಟ್ ಈಸ್ 8 ಸ್ಕ್ವೇರ್ ಮೈನಸ್ ಆರ್ ರೇಡಿಯಸ್, ಹೌ ಮಚ್, 4 ಸ್ಕ್ವೇರ್. ಸೊ ಟಿ ಈಸ್ ಈಕ್ವಲ್ ಟು ರೂಟ್ ಆಫ್ 8 ಸ್ಕ್ವೇರ್ ಅಂದರೆ 64 ಮೈನಸ್ 4 ಸ್ಕ್ವೇರ್ ಅಂತಂದರೆ 16. ಓಕೆ, ದೆನ್ ಟಿ ಈಸ್ ಈಕ್ವಲ್ ಟು
ಸೊ ನಾವು ಸಬ್ಟ್ರ್ಯಾಕ್ಟ್ ಮಾಡಿ. ಈಗ ಇಲ್ಲಿ ನೋಡಿ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 64 - 16 ದಟ್ ಈಸ್ t is equal to root of 48 ಬಂತು. ಈಗ 48ಗೆ ವಿ ಶುಡ್ ಫೈಂಡ್ ಔಟ್ ದ ಸ್ಕ್ವೇರ್ ರೂಟ್. ವೆರಿಫಿಕೇಶನ್ ಮಾಡಬೇಕಾದಾಗ ಯು ಹ್ಯಾವ್ ಟು ಡೂ ಲೈಕ್ ದಿಸ್. ಈಗ 48ಗೆ ಸ್ಕ್ವೇರ್ ರೂಟ್ ಮಾಡೋದು ಹೇಗೆ? ಐ ವಿಲ್ ಶೋ ಯು ದಿಸ್. ಈಗ ನೋಡಿ 48ಗೆ ಸ್ಕ್ವೇರ್ ರೂಟ್ ಮಾಡಿ. 7 7s 49 ಆಗುತ್ತೆ. ಸೊ ಇಟ್ ಈಸ್ ಗ್ರೇಟರ್ ದ್ಯಾನ್ ದಿಸ್. ಅದಕ್ಕೆ 6 6 ನೋಡಿ, 6 6 36 ಆಯಿತು. ಈಗ 48 - 36 ಅಂದಾಗ ಯು ವಿಲ್ ಗೆಟ್ 12. ಓಕೆ, ನೆಕ್ಸ್ಟು ಈಗ ಇಲ್ಲಿ ಏನು ಹಾಕಿರ್ತೀರೋ ದ ಸೇಮ್ ನಂಬರ್ ಯು ಶುಡ್ ಆ್ಯಡ್. ಇಲ್ಲಿ ಆ್ಯಡ್ ಮಾಡಬೇಕು. ಆಗ 6 + 6 ದಟ್ ಈಸ್ 12 ಆಯಿತು. ಈಗ ಆಫ್ಟರ್ ಡೆಸಿಮಲ್ ಯು ಕ್ಯಾನ್ ಟೇಕ್ ಝೀರೋಸ್. ಇಲ್ಲಿ ಡೆಸಿಮಲ್ ಹಾಕಿ ಹೀಗೆ ನೀವು ಬೇಕಾದರೆ ಝೀರೋಸನ್ನು ತಗೊಳ್ಬೋದು. ಟೇಕ್ ಡೌನ್ ದಿಸ್ ಝೀರೋಸ್ ಡೌನ್ವರ್ಡ್ಸ್. ಹೀಗೆ ಝೀರೋಸನ್ನು ತಗೊಳ್ಳಿ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಯು ಶುಡ್ ಮಾರ್ಕ್ 2 2ನ ಯಾವಾಗಲೂ ಕೂಡ ಹೀಗೆ ನಾವು ಪೇರ್ ಮಾಡಬೇಕು. ಸೊ ಇಲ್ಲೂ ಕೂಡ ಈ ಡೆಸಿಮಲಿಂದ ರೈಟ್ ಕಾದ್ರೂ ಕೂಡ 2 2ನ ಹೀಗೆ ಯು ಶುಡ್ ಮಾರ್ಕ್ ದಟ್. ಈಗ 6 6 36 ಆಯಿತು. ರಿಮೈನಿಂಗ್ ಇಸ್ 12. ಈಗ ಇಲ್ಲಿ ಡೆಸಿಮಲ್, ಸೊ ದಟ್ ಈಸ್ 6 ಪಾಯಿಂಟ್. ಸೊ ಇಲ್ಲಿ ಏನು ನಂಬರ್ ಹಾಕ್ತಿರೋ ದ ಸೇಮ್ ನಂಬರ್ ಯು ಶುಡ್ ಪುಟ್ ಆ್ಯಂಡ್ ಮಲ್ಟಿಪ್ಲೈ ಟು ದಿಸ್ ನಿಯರರ್ ನಂಬರ್. ಈಗ ನನಗೆ 9 ನಿಯರರ್ ನಂಬರ್ ಆಗುತ್ತೆ. ಈಗ ಇದನ್ನು 129 × 9 ಮಾಡಿ. ಸೊ 9 9s 81ಗೆ 1 8 ರಿಮೈನಿಂಗ್. ಸೊ 9 2s 18 ಪ್ಲಸ್ 8. ಹೀಗೆ ಇದನ್ನು ಮತ್ತು 9 1s 9. ಇದನ್ನು ಟೋಟಲಿ 129 × 9 ಮಾಡಿದ್ರೆ ಸೊ ಯು ವಿಲ್ ಗೆಟ್ 1161. 1161 ಸಿಗುತ್ತೆ. ಸೊ ಇಫ್ ಯು ಸಬ್ಟ್ರಾಕ್ಟ್ ದಿಸ್ ಇಸ್ 9, ದಿಸ್ ಇಸ್ 3 ಆ್ಯಂಡ್ ದಿಸ್ ಇಸ್ 0. ಆಗ ನಿಮಗೆ 6.9 ಅಂತ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಿದಾಗ ಫಾರ್ 48 ಯು ವಿಲ್ ಗೆಟ್ 6.9. ಸೊ ದೆನ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ದಟ್ ಈಸ್ ಈಕ್ವಲ್ ಟು 6.9 ಸೆಂಟಿಮೀಟರ್. ಈಸ್ ದಟ್ ಕರೆಕ್ಟ್ ಅಂತ ಚೆಕ್ ಮಾಡೋಕ್ಕೆ ನಾವೇನು ಮಾಡ್ತೀವಿ? ಸೊ ಇಲ್ಲಿ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ವಿ ಶುಡ್ ಮೆಜರ್ ಫ್ರಮ್ ಹಿಯರ್ ಟು ಹಿಯರ್. ಈಗ ಇಲ್ಲಿ ಟ್ಯಾಂಜೆಂಟ್ಸನ್ನು ನೋಡಿ. ಎಸ್, ಇಟ್ಸ್ ಎಕ್ಸಾಕ್ಟ್ಲಿ 6.9 ಸೆಂಟಿಮೀಟರ್. ಸೊ ಈಗ ಕೆಲವ್ರಿಗೆ ಈಗ ಈ ಸ್ಕ್ವೇರ್ ರೂಟ್ನ ಮಾಡಲಿಕ್ಕೆ ಬರಲಿಲ್ಲ ಅಂತ ಅಂದರೆ ವೆರಿಫಿಕೇಷನ್ಗೆ ನೋ ನೀಡ್ ಟು ವರಿ. ಈ ಫಾರ್ಮುಲಾ ಹಾಕಿ, ಈ ಫಾರ್ಮುಲಾ ಹಾಕಿದ್ಮೇಲೆ ಇದನ್ನು ಸಿಂಪ್ಲಿಫೈ ಮಾಡಿ. ಇಲ್ಲಿ ಸ್ಕ್ವೇರ್ ರೂಟ್ ಬರಲಿಲ್ಲ ಅಂದರೆ ಡೋಂಟ್ ವರಿ, ಸ್ಕೇಲ್ ತಗೊಂಡು ಇಲ್ಲಿಂದ ಇಟ್ಕೊಂಡು ಏನು ಲೆಂತ್ ಇದೆ ಮೆಜರ್ ಮಾಡಿ. 6.9 ಇದೆ, t is equal to 6.9. ಇಷ್ಟನ್ನು ಆನ್ಸರ್ ಮಾಡಿದ್ರು. ಇದಿಷ್ಟು ವೆರಿಫಿಕೇಷನ್ ಸಾಕು. ಗೊತ್ತಿರೋರು ಸೊ ಇದನ್ನು ಕೂಡ ನೀವು ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡ್ಬೋದು, ಕಲ್ತಿರ್ತೀರ. ಸೊ ಕೆಳಗಡೆ ಸೊ ಒಂದು ಲೈನಲ್ಲಿ therefore the length of the tangent what is that? PB is equal to 6.9 ಸೆಂಟಿಮೀಟರ್. ಈ ಲೈನನ್ನು ಬರೀಬೇಕು. ಸ್ಪರ್ಶಕದ ಉದ್ದ PB ಒಂದು ಕೇಳಿದ್ರೆ, ಅದು ಎರಡು ಸ್ಪರ್ಶಕ ಕೇಳಿದ್ರೆ PB ಮತ್ತು QB is equal to 6.9 ಸೆಂಟಿಮೀಟರ್ ಅಂತ ಯು ಕ್ಯಾನ್ ರೈಟ್ ದಿಸ್. ಹೀಗೆ ಬರಿಬೋದು ಮಕ್ಕಳು. ನೋಡಿ, ನಾನು ಮೊದಲೇ ಹೇಳಿದಾಗೆ ಎಕ್ಸಾಮಿನೇಷನಲ್ಲಿ ಏನು ಮಾಡ್ತೀರಿ ಅಂತಂದರೆ ಕೆಲವರು ಈ ಟ್ಯಾಂಜೆಂಟನ್ನು ಇಲ್ಲಿಗೆ ಸೇರಿಸ್ತೀರ, ಆವಾಗ ಯು ವಿಲ್ ಲೂಸ್ ದ ಮಾರ್ಕ್ಸ್. ಈ ಟ್ಯಾಂಜೆಂಟ್ಸು ಇಲ್ಲಿಗೆ ಸೇರಿಸ್ಬೇಕು. ಹಾಗಾದರೆ ಈ ಬೈಸೆಕ್ಟರ್ ಇರಲೇಬೇಕಾ ಅನ್ನೋದು ನಿಮಗೆ ಡೌಟ್. ಈಗ ನೋಡಿ, ಈ ಬೈಸೆಕ್ಟರ್ ಇಲ್ಲದೇ ಕರೆಕ್ಟಾಗಿ 2ಗೆ 2 ತಗೊಳ್ಳೋದನ್ನು ಇನ್ನೂ ಒಂದು ಶಾರ್ಟ್ಕಟ್ ಮೆಥಡನ್ನು ಸೊ ಈಗ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಏನು ಮಾಡಬೇಕು? ಫಸ್ಟು AB ಆಫ್ ಲೆಂತ್, ಅದೇ ಕ್ವೆಶನ್ನು. ಇದಕ್ಕೆ ಇನ್ನೂ ಸಿಂಪ್ಲೆಸ್ಟ್ ಮೆಥಡ್ ಅಂದರೆ, ಈಗ AB ಆಫ್ ಲೆಂತ್ 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಫಸ್ಟು AB ಆಫ್ ಲೆಂತ್ 8 ಸೆಂಟಿಮೀಟರ್ ಯು ಹ್ಯಾವ್ ಟು. ದೆನ್ 4 ಸೆಂಟಿಮೀಟರ್ ಸರ್ಕಲ್, ರೇಡಿಯಸ್ ಆಫ್ 4 ಸೆಂಟಿಮೀಟರ್ ಅಂತ ಹೇಳಿರೋದ್ರಿಂದ 4 ಸೆಂಟಿಮೀಟರ್ನ ತಗೊಂಡು ಒಂದು ಸರ್ಕಲನ್ನು ಡ್ರಾ ಮಾಡ್ತೀರಾ. ಓಕೆ, ಕೀಪ್ ಆನ್ A ಆ್ಯಂಡ್ ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್. ನೆಕ್ಸ್ಟ್ ಏನು ಮಾಡಿ, ಈಗ ಇದಕ್ಕೆ ಮೊದಲೇನು ಮಾಡಿದ್ವಿ, ಮೋರ್ ದ್ಯಾನ್ ಹಾಫ್ ತಗೊಂಡು ಒಂದು ಬೈಸೆಕ್ಟ್ರನ್ನ ಮಾಡಿದೆ. ಬೈಸೆಕ್ಟ್ರನ್ನ ಮಾಡೋವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಮಾಡಿ, ಟೋಟಲ್ ಲೆಂತು ಏನು ಕೊಟ್ಟಿರ್ತಾರೆ ನೋಡ್ಕೊಳ್ಳಿ. ಟೋಟಲ್ ಲೆಂತು 8 ಸೆಂಟಿಮೀಟರ್ ಕೊಟ್ಟಿದ್ರೆ ಆ 8ಅಲ್ಲಿ ಹಾಫ್ ಎಷ್ಟು, ಅರ್ಧ ಎಷ್ಟು? 8ಅಲ್ಲಿ
ಎಸ್ ಗುಡ್ 4. ಸೊ ಈಗ ಅಲ್ಲಿಗೆ 4 ಸೆಂಟಿಮೀಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಡಿ. ಈಗ 9 ಕೊಟ್ಟಿದ್ರೆ ವಾಟ್ ಈಸ್ ದ ಹಾಫ್ ಆಫ್ 9? ಎಸ್ 4.5. 10 ಕೊಟ್ಟಿದ್ರೆ ಎಸ್ 5 ಈಸ್ ದ ಹಾಫ್. ಅಲ್ಲಿಗೆ ಏನು ಲೆಂತ್ ಕೊಟ್ಟಿರ್ತಾರೋ ಆ ಲೆಂತಲ್ಲಿ ಅರ್ಧವನ್ನು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಸೊ ನೇಮ್ ಇಟ್ ಆ್ಯಸ್ ಎಮ್. ದಿಸ್ ಇಸ್ ದ ಮಿಡ್ ಪಾಯಿಂಟ್. ಈಗ ಮಿಡ್ ಪಾಯಿಂಟನ್ನು ಕೊಟ್ಟ ಮೇಲೆ ಕೀಪ್ ಅಟ್ ದ ಮಿಡ್ ಪಾಯಿಂಟ್ ಆ್ಯಂಡ್ ಯು ಹ್ಯಾವ್ ಟು ಡ್ರಾ ಒನ್ ಮೋರ್ ಸರ್ಕಲ್ ದಟ್ ಪಾಸಸ್ ಟು ಫ್ರಮ್ ಎ ಟು ಬಿ. ಎ ಇಂದ ಬಿಗೆ ಪಾಸ್ ಆಗೋ ಥರ ಒಂದು ಸರ್ಕಲ್ನ ಎಳಿರಿ. ಓಕೆ, ಈಗ ನೋಡಿ ನಮಗೆ ಇಲ್ಲಿ ಬೈಸೆಕ್ಟ್ರ್ ಬಂದಿಲ್ಲ, ಅದರ ಅವಶ್ಯಕತೆ ಇಲ್ಲ. ಬೈಸೆಕ್ಟ್ರ್ ಇಲ್ಲದೆ ಇದ್ದರೆ ನೀವಾಗ ಈಸಿಯಾಗಿ ಟ್ಯಾಂಜೆಂಟನ್ನು ಗುರ್ತು ಮಾಡಲಿಕ್ಕೆ ಈಸಿ ಆಗುತ್ತೆ. ಈಗೇನು ಮಾಡಿ, ನೆಕ್ಸ್ಟು ವೇರ್ ದ 2 ಸರ್ಕಲ್ಸ್ ಟಚಸ್, ಎರಡೂ ಸರ್ಕಲ್ಲು ಎಲ್ಲಿ ಟಚ್ ಆಯಿತು ನೋಡಿ ಇಲ್ಲಿ ಟಚ್ ಆಗಿದೆ. ಈ ಟಚ್ ಆಗಿರೋ ಜಾಗಕ್ಕೆ ಪಾರ್ವತಮ್ಮನ ಬೊಟ್ಟಾಕಿ. ಪಾರ್ವತಮ್ಮ ಗೊತ್ತಲ್ವಾ, ಡಾಕ್ಟರ್ ರಾಜ್ಕುಮಾರ್ ಹೆಂಡತಿ ಅವ್ರು ಬೊಟ್ಟಾಕ್ತಾರೆ ನೋಡಿದ್ದೀರಾ? ಹಾಂ, ಹಾಗೆ ಹೀಗೆ ಪಾರ್ವತಮ್ಮನ ಬೊಟ್ಟನ್ನು ಇಲ್ಲಿಗೆ ಎರಡೂ ಸರ್ಕಲ್ಲು ಮೀಟಾಗಿರೋ ಕಡೆಗೆ ಹಾಕಿ. ಹಾಕಿದ ಮೇಲೆ ಸೊ ನೇಮ್ ಇಟ್ ಆ್ಯಸ್ ದಿಸ್ ಈಸ್ ಪಿ ಆ್ಯಂಡ್ ದಿಸ್ ಒನ್ ಈಸ್ ಕ್ಯೂ. ಪಿ ಇಂದ ಬಿಗೆ ಸೇರಿಸಿ ಎರಡು ಸರ್ಕಲ್ ಟಚ್ ಆಗಿರೋ ಪಾಯಿಂಟು ಪಿ ಟು ಬಿ. ಓಕೆ, ಎಸ್. ಈಗ ನಿಮಗೆ ಎರಡು ಟ್ಯಾಂಜೆಂಟ್ಸ್ ಬಂತು. ಬೈಸೆಕ್ಟರ್ ಇಲ್ಲ ಅಂದರೆ ತೊಂದರೆ ಇಲ್ಲ. ವಿ ವಿಲ್ ಗಿವ್ ಔಟ್ ಆಫ್ 4 ಮಾರ್ಕ್ಸ್. ಸೊ ದೇರ್ಫೋರ್ ಪಿ ಬಿ ಆ್ಯಂಡ್ ಬಿ ಕ್ಯೂ ಆರ್ ದ ಟ್ಯಾಂಜೆಂಟ್ಸ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್. ಹೀಗೆ ಇಲ್ಲಿ ಸರ್ ವೆರಿಫಿಕೇಷನ್ ಮಾಡಬೇಕಾದ್ರೆ ಮತ್ತೆ ನಮಗೆ ಮಾಡಲಿಕ್ಕೆ ಬರಲ್ಲ, ಕೆಲವ್ರಿಗೆ ತುಂಬ ವೀಕ್ ಇರೋಂಥವ್ರಿಗೆ ತೊಂದರೆ ಇಲ್ಲ, ವೆರಿಫಿಕೇಷನ್ ಮಾಡದೇ ಇದ್ರೂ ಪರವಾಗಿಲ್ಲ. ಏನು ಮಾಡಿ, ದೇರ್ಫೋರ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್, ದೇರ್ಫೋರ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಅಥವಾ ಸ್ಪರ್ಶಕಗಳ ಉದ್ದ. ಸ್ಪರ್ಶಕಗಳ ಉದ್ದ ಪಿ ಬಿ ಮತ್ತು ಇಲ್ಲೊಂದಿದೆ ಕ್ಯೂ ಬಿ ಇಸ್ ಈಕ್ವಲ್ ಟು, ನೀವು ಟ್ಯಾಂಜೆಂಟ್ಸ್ ವೆರಿಫಿಕೇಷನ್ ಮಾಡದೇ ಇದ್ರೂ ಪರವಾಗಿಲ್ಲ, ಇಲ್ಲಿಂದ ಇಟ್ಟು ಸೊ ದಟ್ ಈಸ್ ಮೆಸರ್ ಮಾಡಿ 6.9 ಸೆಂಟಿಮೀಟರ್. ಇಷ್ಟೇ ನೋಡಿ. ಹೀಗೆ ಬೈಸೆಕ್ಟ್ರನ್ನ ಮಾಡ್ತೇನೂ ಕೂಡ ತುಂಬ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ಮುಂದಿನ ಅಪ್ಡೇಟ್ಸ್ಗಾಗಿ ಕಾಯ್ತಾಯಿರಿ. ಹೀಗೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.